ನಮಸ್ತೆ. ವಾಸ್ತು ಪ್ರಭುಲಿಂಗ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ, ನಿಮಗೆ ಯಾರು ಕೂಡ ವಾಸ್ತುವಿನಲ್ಲಿ ಈ ಒಂದು ರೀತಿಯ ಸಲಹೆಯನ್ನ ಕೊಡಲ್ಲ. ಇವತ್ತಿನ ಒಂದು ವಿಷಯ ಟಾಪಿಕ್ ಏನಂದ್ರೆ ಕಾಂಪೌಂಡ್ ವಾಲ್, ಕಾಂಪೌಂಡ್ ಗೋಡೆ, ನಮ್ಮ ಮನೆಯ ಸುತ್ತಲೂ ಇರುವಂತಹ ಕಾಂಪೌಂಡ್ ವಾಲ್ ಬಗ್ಗೆ ಇವತ್ತು ಒಂದು ವಿಶೇಷವಾದ ನಿಮಗೆ ಸಲಹೆಯನ್ನ, ಮನೆ ಕಟ್ಟಲು ಒಂದು ಶಕ್ತಿ ಹೇಗೆ ಬರುತ್ತೆ, ನಮ್ಮ ಮನೆಯನ್ನ ನಾವು ಪೂರ್ಣಗೊಳಿಸಲು ಹೇಗೆ ಒಂದು ಶಕ್ತಿ ಬರುತ್ತೆ, ಇದು ನಮ್ಮ ಒಂದು ಗುರುಗಳಿಂದ ನಾನು ಕಲಿತ ಒಂದು ಸಲಹೆಯ ಮನೆ ಕಟ್ಟುವ ವಿಧಾನ. ನಮ್ಮ ಗುರುಗಳು ನನಗೆ ಈ ಒಂದು ಮೆಥಡ್ ಅನ್ನ, ನನಗೆ ಮನೆ ಕಟ್ಟುವ ಮುಂಚೆ ಈ ರೀತಿಯಾಗಿ ಮನೆ ಕಟ್ಟುವ ಮೆಥಡ್ ಅನ್ನ ನನಗೆ ಅವರು ಹೇಳಿದ್ದರು. ಅದನ್ನ ನಾನು ನಿಮ್ಗೆ ಇವತ್ತು ಸ್ವತಃ ನಾನೇ ಇದನ್ನ ಮಾಡಿ, ಮನೆ ನಿರ್ಮಾಣಕ್ಕಿಂತ ಮುಂಚೆ ಈ ಕಾಂಪೌಂಡ್ ವಾಲಿನ ಪ್ರಯೋಗ ಅಂತ ಅನ್ಕೊಂಡ್ರು ನೀವು ಅಡ್ಡಿ ಇಲ್ಲ, ಪ್ರಯೋಗವನ್ನ ಮಾಡಿ ಸಕ್ಸಸ್ಫುಲ್ ಆಗಿದ್ದೇನೆ. ಅದನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ತೀನಿ. ಹೇಗೆ? ಇವಾಗ ನೋಡಿ, ನೀವು ಮನೆ ನಿರ್ಮಾಣ ಮಾಡ್ಬೇಕಾದ್ರೆ ಫಸ್ಟ್ ನೀವು ಪಾಯ ಅಗಿಯೋಕ್ಕಿನ್ನ ಭೂಮಿ ಪೂಜೆ, ಫಸ್ಟ್ ನೀವು ಭೂಮಿ ಪೂಜೆ ಮಾಡಿ. ಭೂಮಿ ಪೂಜೆ ಮಾಡಿದ ತಕ್ಷಣನೇ ಲೈನೌಟ್ ಹಾಕ್ತಾರೆ. ಲೈನೌಟ್ ಅನ್ನ ಹಾಕಿ ಅದರ ನೆಕ್ಸ್ಟ್ ಪಾಯವನ್ನು ತೆಗೆಯೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ನಾವು ಕಾಂಪೌಂಡ್ ವಾಲ್, ಏನು ಸರ್ ನೀವು ಕಾಂಪೌಂಡ್ ವಾಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸ್ಬೋದು. ಕಾಂಪೌಂಡ್ ವಾಲ್ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀರಾ? ಇದು ಎಲ್ಲ ಮನೆ ಮುಗಿದ ಮೇಲೆ ತಾನೇ ಇದ್ರ ಕೆಲಸ ಅಂತ ನಿಮ್ಗನ್ಸುತ್ತೆ. ಹಾಗಲ್ಲ ಸ್ನೇಹಿತರೆ, ಕಾಂಪೌಂಡ್ ವಾಲ್ ಫಸ್ಟ್, ಇದರ ಪ್ರಿಫರೆನ್ಸ್ ಫಸ್ಟ್ ನಾವು ಕಾಂಪೌಂಡ್ ವಾಲ್ ನ ಹಾಕ್ಬೇಕು. ಅದು ಯಾವ ರೀತಿ, ಎಲ್ಲಿ ನೋಡಿ. ಇವಾಗ ಇದು ದಕ್ಷಿಣ, ಇದು ಉತ್ತರ, ಪೂರ್ವ, ಪಶ್ಚಿಮ, ಇದಂತೂ ನಮಗ್ ಗೊತ್ತಿದೆ. ಲೈನೌಟ್ ಎಲ್ಲ ಹಾಕ್ಬಿಡಿ. ಭೂಮಿ ಪೂಜೆಯನ್ನ ಈಶಾನ್ಯ ಮೂಲೆಯಲ್ಲಿ ಭೂಮಿ ಪೂಜೆಯನ್ನ ಮಾಡಿ, ಒಳ್ಳೆಯದು. ಈ ಕೆಲಸ ಆದ್ಮೇಲೆ, ಭೂಮಿ ಪೂಜೆ ಆದ್ಮೇಲೆ, ಲೈನೌಟ್ ಹಾಕಿ ಆದ್ಮೇಲೆ ನೀವೇನ್ ಮಾಡ್ಬೇಕು? ಪಾಯವನ್ನು ತೆಗೆಯುವುದಕ್ಕಿಂತ ಮುಂಚೆನೆ ದಕ್ಷಿಣ ದಿಕ್ಕಿಗೆ ಕಾಂಪೌಂಡ್ ವಾಲ್ ಹಾಕಿ, ಪಶ್ಚಿಮಕ್ಕೆ ಈ ರೀತಿಯಾಗಿ ಎಲ್ ಶೇಪ್ ಕಾಂಪೌಂಡ್ ಅನ್ನ ನಿಮ್ಮ ಮನೆಗೆ ಹಾಕುವುದರಿಂದ ನಿಮಗೆ ತುಂಬಾ ಎನರ್ಜಿ ಸಿಗುತ್ತೆ. ಎಲ್ಲ ಎನರ್ಜಿ ಕೂಡ ನಿಮಗೆ ಏನು ಎನರ್ಜಿ ಬರುತ್ತಲ್ಲ, ಇಲ್ಲಿ ಸ್ಟೇ ಆಗುತ್ತೆ. ನಿಮಗೆ ತುಂಬಾ ಎನರ್ಜಿ ಸಿಗುತ್ತೆ. ಈ ರೀತಿಯಾಗಿ ಎಲ್ ಶೇಪ್ ಕಾಂಪೌಂಡ್ ಅನ್ನ ಹಾಕ್ಬೇಕು. ಯಾವುದಕ್ಕೆ? ದಕ್ಷಿಣ ಗೋಡೆಗೆ, ಹಾಗೆಯೇ ಪಶ್ಚಿಮಕ್ಕೆ, ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಏನು ಕಾಂಪೌಂಡ್ ವಾಲ್ ಅನ್ನ ಹಾಕಿ. 1 ಫೀಟ್ ಜಾಸ್ತಿನೇ ಇರಲಿ ಕಾಂಪೌಂಡ್ ವಾಲು. ಪಶ್ಚಿಮಕ್ಕೆ, ಇದು ಉತ್ತರಕ್ಕೆ ಮತ್ತೆ ಪೂರ್ವಗಿನ, ಏನು ನೀವು ಉತ್ತರಕ್ಕೆ ಮತ್ತೆ ಪೂರ್ವಕ್ಕೆ ನಿಮ್ಮ ಕಾಂಪೌಂಡ್ ವಾಲ್ ಇರುತ್ತಲ್ವಾ, ಅದು ಪಶ್ಚಿಮಕ್ಕೆ ದಕ್ಷಿಣಕ್ಕೆ 1 ಫೀಟ್ ಜಾಸ್ತಿನೇ ಇರಲಿ, ಇಲ್ಲಿಗಿನ್ನ 1 ಫೀಟ್ ಜಾಸ್ತಿನೇ ಇರಲಿ. ಯಾಕೆ? ಇದು ದಕ್ಷಿಣಕ್ಕೆ ಹಾಗೆ ಪಶ್ಚಿಮದಿಂದ ಗಾಳಿ ಬೆಳಕು ಜಾಸ್ತಿ ಬರಲೇಬಾರ್ದು. ಆಮೇಲೆ ಈ ರೀತಿಯಾಗಿ ಕಾಂಪೌಂಡ್ ವಾಲ್ ಹಾಕುವುದರಿಂದ
ಫಸ್ಟ್ ಯಾಕೆ ಹಾಕ್ಬೇಕು ಅಂತ ನಿಮ್ಮ ಒಂದು ಕ್ವಶನ್. ಇದನ್ನ ಹಾಕೋದ್ರಿಂದ ನಿಮ್ಮ ಮನೆಗೆ ನೀವು ಮನೆ ಕಟ್ಟಲು ನಿಮಗೆ ಶಕ್ತಿ ಬರುತ್ತೆ. ಹಾಗೆಯೇ ನಿಮಗೆ ಒಂದು 1 ಫ್ಲೋರ್ ನೀವು ಕಟ್ಟೋ ಪ್ಲಾನ್ ಇದ್ರೆ ಸೆಕೆಂಡ್ ಫ್ಲೋರ್ಗೂ ನೀವು ಕಟ್ಟೋಷ್ಟು ಶಕ್ತಿ ನಿಮಗೆ ಬರುತ್ತೆ. ಒಂದು ಸುಲಭವಾಗಿ ನೀವು ಮನೆಯನ್ನ ನಿರ್ಮಾಣ ಮಾಡ್ತೀರಾ. ಇದಕ್ಕೆ ಒಂದು ಎನರ್ಜಿ ಸ್ಟೇ ಆಗತ್ತೆ. ಸೊ ನೀವು ಲಾಸ್ಟ್ ಅಲ್ಲಿ ಕಟ್ಟೋದು ಫಸ್ಟ್ ಕಟ್ಟಿ ಒಂದು ಪ್ರಯೋಗವನ್ನ ನೀವು ಮಾಡಿ ನೋಡಿ. ಬೇಕಾದ್ರೆ ಇದು ಒಂದು ಪ್ರಯೋಗ ಅಂತ ನೀವು ಅನ್ಕೊಂಡು ಮಾಡಿ ನೋಡಿ. ನೀವು ಹೇಗೆ ನಿಮಗೆ ನಿಮ್ಮ ಒಂದು ಆದಾಯ, ನಿಮ್ಮ ಒಂದು ಇನ್ಕಮ್ ಜಾಸ್ತಿ ಆಗೇ ಆಗತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಇದು ಬೇಕಾದ್ರೆ ನಾನು ನಿಮಗೆ 100% ಅಲ್ಲ 200% ನಿಮ್ಗೆ ಇದರಿಂದ ಈ ಕಂಪೌಂಡ್ ವಾಲ್, ಎಲ್ ಶೇಪ್ ಕಂಪೌಂಡ್ ವಾಲ್ ಇಂದ ನಿಮ್ಗೆ ಸಿಗುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ನಾನು ಬೆಳಗಾವಿಯಲ್ಲಿ ಎಷ್ಟೋ ಮನೆಗಳಿಗೆ ಇದನ್ನ ಪ್ರಯೋಗವನ್ನ ಮಾಡಿಸಿದ್ದೀನಿ. ತುಂಬಾ ಕ್ಲೈಂಟ್ಸ್ ಎಲ್ಲ, ತುಂಬಾ ನಮ್ಮ ಕಸ್ಟಮರ್ಸ್ ತುಂಬಾ ಖುಷಿಯಾಗಿದ್ದಾರೆ. ಏನ್ ಸರ್, ಈ ರೀತಿಯಾಗಿ ನೀವು ಒಂದು ದಕ್ಷಿಣಕ್ಕೆ ಮತ್ತೆ ಪಶ್ಚಿಮಕ್ಕೆ ನಮ್ಗೆ ಕಂಪೌಂಡ್ ಹಾಕಿ ಒಂದು ಒಳ್ಳೆಯ ನಮ್ಗೆ ಒಂದು ಸಲಹೆಯನ್ನ ನೀಡಿದ್ದೀರಿ. ನಿಮಗೆ ತುಂಬಾ ಒಂದು ಧನ್ಯವಾದ ಅಂತ ನನ್ನ ಕಸ್ಟಮರು, ಕ್ಲೈಂಟ್ಗಳು ನನಗೆ ಒಂದು ಅವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಸ್ನೇಹಿತರೆ, ನೀವು ಇದನ್ನ ಮಾಡಿ ನೋಡಿ. ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಕಾಂಪೌಂಡ್ ವಾಲ್ ಅನ್ನ ಹಾಕಿ ನೋಡಿ. ಇನ್ ಕೇಸ್ ನಿಮ್ದೇನಾದ್ರು ಮತ್ತೆ ಇದರಲ್ಲಿ ಒಂದು ನಿಮ್ಗೆ ಪಶ್ಚಿಮಕ್ಕೆ ನಿಮ್ಮ ಒಂದು ನಿವೇಶನ ಇದ್ರೆ, ಪಶ್ಚಿಮ ದಿಕ್ಕಿಗೆ ನಿಮ್ಮ ನಿವೇಶನ ಇದ್ರೆ ಅಲ್ಲಿ ಹೇಗ್ ಮಾಡೋದು ಸರ್, ನಾವು ಹೇಗ್ ಕಂಪೌಂಡ್ ಹಾಕೋದು, ಅಲ್ಲಿ ಕಂಪೌಂಡ್ ಹಾಕಕ್ಕೆ ನಮ್ಗೆ ಸಾಧ್ಯ ಆಗಲ್ಲ ಅಂತ ನಿಮ್ಮ ಒಂದು ಅನಿಸಿಕೆ. ಅದಕ್ಕೆ ಒಂದು ನಾನು ನಿಮ್ಗೆ ಇದನ್ನ ಕೊಡ್ತೀನಿ. ನಿಮ್ಗೆ ಹೇಗ್ ಮಾಡೋದು, ಪಶ್ಚಿಮಕ್ಕೆ ನಿಮ್ಮ ನಿವೇಶನ ಇದ್ರೆ ಏನ್ ಮಾಡಿ ಸ್ನೇಹಿತರೆ ನೋಡಿ. ಇವಾಗ ನಿಮ್ಮದ್ ನೋಡಿ, ಪಶ್ಚಿಮಕ್ಕೆ ನಿಮ್ಮ ರೋಡು ಪಶ್ಚಿಮಕ್ಕಿದೆ, ಪಶ್ಚಿಮಕ್ಕೆ ನಿಮ್ ರೋಡ್ ಇದೆ, ರಸ್ತೆ. ಏನ್ ಮಾಡಿ ಸ್ನೇಹಿತರೆ, ಪಶ್ಚಿಮಕ್ಕೆ ಇದೆ ಅಲ್ವಾ, ದಕ್ಷಿಣ ಫುಲ್ ತಗೊಂಡ್ಬಿಡಿ. ಹಾಗೆಯೇ ಪಶ್ಚಿಮಕ್ಕೆ ಇಲ್ಲಿವರೆಗೂ 70%, ನಿಮ್ಮ ಜಾಗದ 70% ವರೆಗೂ ನೀವು ಕಾಂಪೌಂಡ್ ವಾಲ್ ಅನ್ನ ಹಾಕಿ. ಹೇಗೆ, ದಕ್ಷಿಣಕ್ಕೆ ಫುಲ್ ಹಾಕಿ, ಹಾಗೆಯೇ ಪಶ್ಚಿಮಕ್ಕೆ 70% ವರೆಗೂ ನಿಮ್ಮ ಒಂದು ಕಾಂಪೌಂಡ್ ವಾಲ್ ಅನ್ನ ಹಾಕಿ. ಇಲ್ಲಿ ನೀವು ಎಂಟ್ರೆನ್ಸ್ ಕೊಡಿ, ಎಂಟ್ರೆನ್ಸ್ ಬರಕ್ಕೆ ನಿಮ್ಗೆ ಎಂಟ್ರೆನ್ಸ್ ಇಟ್ಕೊಳ್ರಿ. ನೀವು 70% ವರೆಗೂ ನಿಮ್ಮ ಒಂದು ಕಾಂಪೌಂಡ್ ವಾಲ್ ಅನ್ನ ಪಶ್ಚಿಮಕ್ಕೆ ಇದ್ದವರು ಹಾಕಬಹುದು. ಹಾಗೆಯೇ ದಕ್ಷಿಣಕ್ಕೆ ರೋಡ್ ಇದ್ರೆ ಏನ್ ಮಾಡೋಣ, ಹಾಗೆ ಸೇಮ್ 70% ವರೆಗೂ ಇಲ್ಲಿ ನಿಮ್ಮ ಗೇಟ್ ನ ಕೊಡಿ ಎಂಟ್ರೆನ್ಸ್ಗೆ. ಇದು ರೋಡ್ ಇದ್ರೆ, ಇಲ್ಲಿ ರಸ್ತೆ ಇದ್ರೆ, ದಕ್ಷಿಣಕ್ಕೆ ರಸ್ತೆ ಇದ್ರೆ ಇಲ್ಲಿ 30% ಬಿಡಿ ಜಾಗ. ಆಮೇಲೆ 70% ನೀವು ಕಾಂಪೌಂಡ್ ವಾಲ್ ನ ಹಾಕಿ. ಹಾಗೆ ಇಲ್ಲಿ ಅವಾಗ ಫುಲ್ ಇಲ್ಲಿ ಬರುತ್ತೆ. 100% ವೆಸ್ಟ್ ಗೆ ನೀವು ಹಾಕೋಬಹುದು. ಪಶ್ಚಿಮಕ್ಕೆ ಫುಲ್ ಹಾಕಿ, ನಿಮ್ಮದು ದಕ್ಷಿಣಕ್ಕೆ 70% ಹಾಕಿ, ಇಲ್ಲಿ 30% ನೀವು ಜಾಗ ಬಿಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಒಂದು ಮನೆಗೆ ಅದ್ಭುತವಾದನೇ ಒಂದು ಪ್ರಯೋಗ ರೀತಿಯಲ್ಲಿ ಒಂದು ಮ್ಯಾಜಿಕ್ ತರ ಇದು ಕೆಲಸ ಮಾಡುತ್ತೆ. ಕಾಂಪೌಂಡ್ ವಾಲ್ ನ ನೀವು ನಿರ್ಲಕ್ಷ್ಯ ಮಾಡಬೇಡಿ. ಇದೇನ್ ಬಿಡು ಕಾಂಪೌಂಡ್ ವಾಲ್ ಆಮೇಲೆ ಹಾಕೋಣ ಅಂತ ಅನ್ಕೋಬೇಡಿ. ಫಸ್ಟ್ ಕಾಂಪೌಂಡ್ ವಾಲ್ ಹಾಕಿ ನೋಡಿ. ನೀವೇ ಹೇಳ್ತೀರಾ, ಸರ್ ನೀವು ಕೊಟ್ಟಂತ ಒಂದು ಸಲಹೆ ನಮ್ಗೆ ತುಂಬಾ ಒಂದು ವರ್ಕ್ ಮಾಡಿದೆ, ನಮ್ಗೆ ಇನ್ಕಮ್ ಜಾಸ್ತಿ ಆಗಿದೆ, ನಮ್ಮ ಒಂದು ಮನೆ ನಿರ್ಮಾಣ ಮುಗಿಸಲು, ನಮ್ಮ ಮನೆ ನಿರ್ಮಾಣ ಮಾಡಿ ಸಂಪೂರ್ಣಗೊಳಿಸಲು, ಗೃಹ ಪ್ರವೇಶ ಮಾಡಲು ನಿಮ್ಮ ಒಂದು ಸಲಹೆ ನಮಗೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದೆ ಅಂತ
ನೀವೇ ನನಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ತೀರಾ. ಸೊ ಧನ್ಯವಾದ ಫ್ರೆಂಡ್ಸ್.